திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய நம சிவாய நம சிவாய. ಶ್ರೀ ಗುರುಮನೆಯಲ್ಲಿ ಶ್ರೀ ಗುರುಮನೆಯಲ್ಲಿ 24ನೇ ದಿನದ ಧರ್ಮರಕ್ಷೆ ಯಜ್ಞ. 24ನೇ ದಿನದ ಧರ್ಮರಕ್ಷೆ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ಭಕ್ತರುಗಳಿಗೂ ಗುರುದೇವರ ಶುಭ ಆಶೀರ್ವಾದಗಳು. ಇಲ್ಲಿಗೆ ಬಂದು ಹೋಗುವ ಎಲ್ಲ ಭಕ್ತರುಗಳಿಗೂ, ಇಲ್ಲಿ ಬಂದರೆ ಮಾತ್ರ ಯಜ್ಞದಲ್ಲಿ ಭಾಗಿಯಾಗುವುದು ಅಂತ ಅರ್ಥ ಅಲ್ಲ. ಶ್ರೀ ಗುರುಮನೆಯನ್ನು ಎಲ್ಲರೂ ಅವರವರ ಮನದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತೀರೋ, ಶ್ರೀ ಗುರುಮನೆಗೆ ಬಂದು ಹೋದ ಮೇಲೆ ಅವರವರ ಅಂತರಾತ್ಮದಲ್ಲಿ ಏನೆಲ್ಲ ಪರಿವರ್ತನೆ ಆಗಿದೆಯೋ, ಅದರ ಯಾವ್ಯಾವ ರೀತಿಯೆಲ್ಲ ನೀವು ನಿಮ್ಮ ಅಂತರಾತ್ಮದಲ್ಲಿ ತಿಳಿದುಕೊಳ್ತಾ ಇರ್ತೀರೋ, ಅದಕ್ಕೆ ತಕ್ಕವಾಗಿ ಗುರುದೇವರ ವರಪ್ರಸಾದ ಯಾವಾಗಲೂ ಸ್ಥಿರವಾಗಿರ್ತದೆ. ನೀವು ಸ್ಥಿರವಾಗಬೇಕು, ಆಗ ಸಿಗುವ ಎಲ್ಲ ವರಪ್ರಸಾದಗಳು ಸ್ಥಿರವಾಗ್ತದೆ. ಆದ ಕಾರಣ ಹೇಳೋದು, ಪ್ರತಿಯೊಬ್ಬ ಭಕ್ತ, ಇಲ್ಲಿಗೆ ಬಂದು ಹೋದ ಪ್ರತಿಯೊಬ್ಬ ಭಕ್ತನಿಗೂ ಗುರುದೇವರ ಶುಭ ಆಶೀರ್ವಾದಗಳು. ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿಗೆ ಅನೇಕ ರೀತಿಯ ಭಕ್ತರುಗಳು ಬಂದು ಸೇವೆಯನ್ನು ಮಾಡಿ ಹೋಗಿದ್ದಾರೆ. 1 ದಿನ, 2 ದಿನ, 3 ದಿನ, ಇನ್ನು ಅದೆಷ್ಟೋ ದಿನಗಳು, ಇನ್ನು ಕೆಲವರು ತಿಂಗಳುಗಟ್ಟಲೆ, ಇನ್ನು ಕೆಲವರು ವರ್ಷಗಟ್ಟಲೆ ಎಲ್ಲ ಸೇವೆ ಮಾಡಿ ಹೋದವರಿದ್ದಾರೆ. ಈ ದಿನ ಎಲ್ಲ ಭಕ್ತರುಗಳಿಗೂ ಹೇಳುವಂಥ ವಿಚಾರ, ಎಲ್ಲರೂ ಚೆನ್ನಾಗಿರಿ, ಸಂತೋಷವಾಗಿರಿ, ನಿಮ್ಮ ನಿಮ್ಮ ಅಂತರಾತ್ಮದ ಗುರುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಬಿಡಬೇಡಿ. ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಒಂದಲ್ಲ ಒಂದು ದಿನ ಅದು ನಿಮ್ಮನ್ನು ಒಳ್ಳೆಯ ಸ್ಥಿತಿಗೆ ಕರ್ಕೊಂಡೋಗಿ ಸೇರಿಸ್ತದೆ ಎಂಬ ನಂಬಿಕೆ ನಿಮ್ಮ ಒಳಗಿರಲಿ. ಹಾಗೆ ಇವತ್ತಿನ ದಿನ ಪ್ರಪಂಚಕ್ಕೆ ಅನೇಕ ರೀತಿಯ ಜ್ಞಾನವನ್ನು ಸಾರಿದ ಮಹಾಜ್ಞಾನಿಗಳಲ್ಲಿ ಭಗವಾನ್ ನಿತ್ಯಾನಂದರು ಒಬ್ಬರು. ಅನೇಕ ಮಹಾಜ್ಞಾನಿಗಳು ಈ ಪ್ರಪಂಚಕ್ಕೆ ಜ್ಞಾನವನ್ನು ಸಾರಿದ್ದಾರೆ, ಜ್ಞಾನೋಪದೇಶ ಮಾಡಿದ್ದಾರೆ. ಮನುಕುಲದ ಒಳಿತನ್ನು ಅನೇಕ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಯಾವ ರೀತಿ ಮನುಕುಲ ಚೆನ್ನಾಗಿರಬೇಕು, ಮನುಕುಲದವರು ಯಾವ ರೀತಿ ಇರಬೇಕು ಅಂತೇಳಿ, ಮಾನವ ಜನ್ಮ ಅಂದರೆ ಏನು ಅಂತೇಳಿ ಎಲ್ಲ ವಿಚಾರವನ್ನು ಹೇಳಿದಂಥ ಮಹಾಜ್ಞಾನಿಗಳಲ್ಲಿ ಭಗವಾನ್ ನಿತ್ಯಾನಂದರು ಕೂಡ ಒಬ್ಬರು. ಭಗವಾನ್ ನಿತ್ಯಾನಂದರ ಆರಾಧನಾ ಮಹೋತ್ಸವ ಇವತ್ತಿನ ದಿನ. ಹಾಗೆ ಎಲ್ಲ ಗುರು ಭಕ್ತರುಗಳಿಗೂ ಹೇಳುವಂಥ ವಿಚಾರ, ನಿತ್ಯಾನಂದರ ಆರಾಧನಾ ಮಹೋತ್ಸವದ ದಿನ ಎಲ್ಲ ಗುರುಭಕ್ತರುಗಳಿಗೂ, ಪ್ರಪಂಚದಾದ್ಯಂತ ಇರುವ ಗುರುಭಕ್ತರುಗಳಿಗೂ ಜ್ಞಾನ ಮಾರ್ಗ ಸಿಗಲಿ, ಆರೋಗ್ಯ ಚೆನ್ನಾಗಿರಲಿ, ಮನಸ್ಥಿತಿ ಚೆನ್ನಾಗಿರಲಿ, ಕೂಡಿದಷ್ಟು ಮಟ್ಟಿಗೆ ಮನುಷ್ಯ ಜನ್ಮದ ಸಾರ್ಥಕತೆಯ ದಾರಿಯನ್ನು ಕಂಡುಹಿಡಿಯಲಿ ಅಂತೇಳಿ ಅರ್ಥಾಗ್ತದೆ ಹೇಳೋದು. ಹಾಗೆ ಎಲ್ಲವೂ ಬೇಕಾಗ್ತದೆ, ಪ್ರತಿಯೊಬ್ಬರು ಹೇಳಿದ ಮಾತುಗಳು ಬೇಕಾಗ್ತದೆ, ನಮ್ಮ ಹಿರಿಯರು ಹೇಳಿದ ಎಲ್ಲ ಮಾತುಗಳು ನಮಗೆ ಬೇಕಾಗ್ತದೆ. ಅದೇ ರೀತಿ ಸತ್ಯದ ಮಾತುಗಳು ಕೂಡ ಬೇಕಾಗ್ತದೆ ಜೀವನದಲ್ಲಿ. ಆ ಸತ್ಯ ಎಂಬುದು ಶಾಶ್ವತವಾದ ವಿಚಾರ. ಯಾರಲ್ಲಿ ಒಬ್ಬರಲ್ಲಿ ಸತ್ಯ ಇರ್ತದೋ
ಅವರು ಸದಾ ನಿತ್ಯ ಆನಂದವಾಗಿರಬಹುದು. ಸದಾನಂದವಾಗಿಯೂ ನಿತ್ಯಾನಂದವಾಗಿಯೂ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಅವರ ಜೀವನ ಇರ್ತದೆ. ಅಂಥ ಸತ್ಯಾತ್ಮ ಆದಂಥ ಮಹಾ ಜ್ಞಾನಿ ಅವತಾರ ಪುರುಷ ಯಾವ ರೀತಿ ಜೀವನ ಮಾಡಿದರು ಅಂತೇಳಿದರೆ, ಸರ್ವಸಾಧಾರಣವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಏನೂ ತಿಳಿಯದಂತೆ, ತಾನು ಯಾರು ಅಂತ ಹೇಳಿಕೊಳ್ಳದೆ, ನನ್ನೊಳಗೆ ಏನಿದೆ ಎಂಬ ವಿಚಾರವನ್ನು ಯಾರಿಗೂ ಪರಿಚಯ ಮಾಡಿಕೊಳ್ಳಲಿಲ್ಲ. ಹೋಗೋ ದಾರಿಯೆಲ್ಲ ಹೂವಾಗ್ತಾಯಿತ್ತು, ಹೋಗುವ ಕಡೆಯೆಲ್ಲ ಕಷ್ಟಗಳು ಪರಿಹಾರ ಆಗ್ತಾಯಿತ್ತು. ಅದು ಹೇಗೆ ಅಂತೇಳಿ ಯಾರಿಗೂ ಗೊತ್ತಾಗಲಿಲ್ಲ. ಕೊನೆಗೆ ಗೊತ್ತಾಗುವ ಸಮಯದಲ್ಲಿ, ಈಗ ನಿತ್ಯಾನಂದರು ಅಂತೇಳಿ ಗೊತ್ತಾಯಿತು ಅಂತ ಹೇಳುವ ಸಮಯದಲ್ಲಿ ಅವರು ಆ ಸ್ಥಳದಲ್ಲಿ ಇರ್ತಾ ಇಲ್ಲ ಆಯಿತು. ಅವರು ಇನ್ನೊಂದು ಯಾವುದೋ ಒಂದು ಸ್ಥಳದಲ್ಲಿ ಇರ್ತಾಯಿದ್ರು. ಅಂಥ ಶ್ರೇಷ್ಠ ಜ್ಞಾನಿ. ಆದ ಕಾರಣ ನಿತ್ಯಾನಂದ ಅಂತ ಹೇಳುವೊಂದು ನಾಮಕರಣ ಆಯಿತು ಅವರಿಗೆ. ಯಾವಾಗಲೂ ಆನಂದದಲ್ಲಿರೋದು, ಯಾವಾಗಲೂ ಸಂತೋಷದಲ್ಲಿರೋದು. ಅದು ಬ್ರಹ್ಮಾನಂದ ಸ್ಥಿತಿ. ಅಂಥ ಮಹಾಜ್ಞಾನಿಯ ಆರಾಧನಾ ಮಹೋತ್ಸವದಂದು ಎಲ್ಲ ಗುರುಭಕ್ತರುಗಳಿಗೆ ಹೇಳೋದು ಒಂದೇ, ನಿಮ್ಮ ನಿಮ್ಮ ನಂಬಿಕೆ ದೃಢವಾಗಿರಲಿ. ಮೊದಲು ನಿಮ್ಮನ್ನು ನೀವು ನಂಬಿ, ಅದಾದ ಮೇಲೆ ಎಲ್ಲರನ್ನೂ ನಂಬಿ. ನಿಮ್ಮೊಳಗೆ ಎಷ್ಟು ನಂಬಿಕೆ ಉಂಟೋ ಅಷ್ಟರ ಮಟ್ಟಿಗೆ ನಿಮಗೆ ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ನಿನ್ನ ಒಳಗೆ ನಂಬಿಕೆ 10 kg ಭಾರವನ್ನು ಎತ್ತುತ್ತೇನೆ ಅಂತೇಳಿ, ನಿನ್ನ ಒಳಗಿನ ನಂಬಿಕೆ 50 kg ಭಾರವನ್ನು ಎತ್ತುತ್ತೇನೆ ಅಂತೇಳಿ, ನಿನ್ನ ಒಳಗಿನ ನಂಬಿಕೆ 100 kg ಭಾರವನ್ನು ಎತ್ತುತ್ತೇನೆ ಅಂತೇಳಿ, ಅದು ನಿನ್ನ ಒಳಗೆ ಉಂಟಾಗೋದು ಮೊದಲು. ಆ ನಂಬಿಕೆ ಎಷ್ಟರ ಮಟ್ಟಿಗೆ ಅದು ಸ್ಟ್ರಾಂಗ್ ಆಗಿ ನಿಲ್ತದೋ ಅಷ್ಟರ ಮಟ್ಟಿಗೆ ನೀವು ಜಾಸ್ತಿ ಜಾಸ್ತಿ ವೆಯ್ಟನ್ನು ಎತ್ತಲಿಕ್ಕೆ ಆಗ್ತದೆ. ಖಂಡಿತವಾಗಿ ಎತ್ತಬಹುದು. ಇದು ಭೌತಿಕ ಪ್ರಪಂಚದ ಉದಾಹರಣೆ. ಆದರೆ ಇದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗುವಾಗ ಇದನ್ನೇ ಭಾಳ ಸೂಕ್ಷ್ಮವಾಗಿ ತಗೊಳ್ಬೇಕು. ಆ ನಂಬಿಕೆಯನ್ನು ನೀವು ಎಷ್ಟರ ಮಟ್ಟಿಗೆ ನೀವು ಸೂಕ್ಷ್ಮವಾಗಿ ದೃಢವಾಗಿ ಒಂದರ ಮೇಲೆ ಇಡ್ತೀರೋ ಅದು ನಿಮ್ಮ ಹತ್ತಿರ 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 ಬರ್ತಾನೆ ಇರ್ತದೆ. ಆ ನಂಬಿಕೆ ದಾರಿ ಅಂತೇಳಿ ಆ ನಂಬಿಕೆ ಸ್ಟಿಲ್ ನಿಲ್ತದೆ. ಆ ನಂಬಿಕೆಗೆ ಏನೆಲ್ಲ ಬೇಕು ಅದು ಬಂದು ಸೇರಿಕೊಳ್ತದೆ. ಇದು ಸತ್ಯ ವಿಚಾರ. ಅವನ್ನ ನಂಬಿದರೆ ಅದು ಮುಗೀತು, ಅಲ್ಲೇ ಸ್ಟಾಪ್. ಪುನಃ ಯಾವುದಿಲ್ಲ, ಎಲ್ಲವೂ ಅದರಲ್ಲೇ ಉಂಟು. ಪ್ರಪಂಚದ ಅಷ್ಟು ಶಕ್ತಿಗಳು ಅದರಲ್ಲೇ ಉಂಟು ಎಂಬ ಸತ್ಯವನ್ನು ತಿಳಿದವ ಒಬ್ಬ ಗುರುಭಕ್ತನಾಗ್ತಾನೆ, ಒಂದು ಗುರುವಿನ ಶಿಷ್ಯನಾಗ್ತಾನೆ. ಅಂಥ ಸತ್ಯವನ್ನು ಸಾರಿದವರು ಭಗವಾನ್ ನಿತ್ಯಾನಂದರು. ಯಾರಿಗೂ ಯಾವ ಉಪದೇಶವನ್ನು ಮಾಡಲಿಲ್ಲ. ಯಾರಿಗೂ ಯಾವ ಉಪದೇಶವನ್ನು ಮಾಡಲಿಲ್ಲ. 3 ವಿಚಾರ ಮಾತ್ರ ಹೇಳ್ತಾ ಇದ್ರಂತೆ. ಕಿ ಅಂತೇಳಿ, ಒಂದು ಕಾಂಚನ, ಇನ್ನೊಂದು ಕಾಮಿನಿ, ಇನ್ನೊಂದು ಕೀರ್ತಿ. ಈ 3ರ ಹಿಂದೆ ಯಾವತ್ತಿದ್ರೂ ಹೋಗಬೇಡ. ನಿನ್ನ ಸಾಧನೆಗೆ ಅಡ್ಡ ಆಗ್ತದೆ, ನಿನ್ನ ಸಾಧನೆಗೆ ಅಡ್ಡ ಆಗ್ತದೆ. ಇಷ್ಟೇ ಹೇಳ್ತಾ ಇದ್ದದ್ದು, ಬೇರೇನಲ್ಲ. ಬೇರೇನು ಉಪದೇಶ ಮಾಡಲಿಲ್ಲ ಅವರು. ಹಾಗೆ ಹೀಗೆ ಅದು ಇದು ಆ ಕಡೆದು ಈ ಕಡೆದು ಮಂತ್ರ ಗಿಂತ್ರ ಅದು ಯಾವುದೂ ಹೇಳಲಿಲ್ಲ. ಅವರ ಸತ್ಯ ಮಾತಾಡಿತ್ತು. ಅವರ ಸತ್ಯ ಅದೆಷ್ಟೋ ಜನರಿಗೆ ದಾರಿದೀಪವಾಯಿತು. ಇವತ್ತು ಅವರ ಸತ್ಯ ನಮ್ಮನ್ನಲ್ಲಿ ಸೇರಿಸಿದೆ. ಅವರ ಸತ್ಯ ನಮ್ಮನ್ನು ಮಾತಾಡಿಸ್ತಾ ಇದೆ. ಆದ ಕಾರಣ ಅದು ಸತ್ಯಾತ್ಮ. ಭಗವಾನ್ ನಿತ್ಯಾನಂದರು ಅಂತ ಹೇಳಿದರೆ ಸತ್ಯಾತ್ಮ. ಆ ಸತ್ಯಾತ್ಮಕ್ಕೆ ಅಳಿವಿಲ್ಲ, ಸಾವಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕಿದಂಥ ಮಗು ಅದು ಪ್ರಪಂಚಕ್ಕೆ ಬರುವಾಗಲೇ ಆ ರೀತಿ ಬರಬೇಕು ಅಂತ ಇತ್ತು. ಒಂದು ಮರದ ಅಡಿಯಲ್ಲಿ ಒಂದು ಮಗು ಸಿಕ್ಕಿತ್ತು ಒಂದು ದಂಪತಿಗಳಿಗೆ ಕೇರಳದಲ್ಲಿ. ಅವರ ಹೆಸರು ಮರ್ತೋಗಿದ್ದೇನೆ. ಚಾತು ನಾಯರ್ ಉಣ್ಣಿಯಮ್ಮ, ಈಶ್ವರ್ ನಾಯರ್.
ಯಾರು? ನಮಗಿಲ್ಲಿ ಬೇಕಾದ್ದು ಭಗವಾನ್ ನಿತ್ಯಾನಂದರು ಮಾತ್ರ ಈಗ. ಅರ್ಥ ಆಯ್ತಲ್ವಾ? ಹಾಗೆ ಒಂದು ದಂಪತಿಗಳಿಗೆ ಸಿಗ್ತಾರೆ. ಅದಾದ ನಂತರ ಮಗು ಬೆಳೀತದೆ ಬೆಳೀತದೆ ಬೆಳೀತದೆ, ಮನೆಯಲ್ಲಿ ನಿಲ್ಲುವುದಿಲ್ಲ. ಆದರೆ ವಿಶೇಷವಾಗಿರ್ತದೆ ಮಗು. ಆ ಮಗುವಿಗೆ ಅನೇಕ ರೀತಿಯ ಸಮಸ್ಯೆಗಳು ಬರ್ತದೆ ಬಾಲ್ಯದಲ್ಲಿರುವಾಗ. ಒಂದು ರೀತಿಯ ಪೋಲಿಯೋದಾಗಿ ಒಂದು ಅಟ್ಯಾಕ್ ಆಗ್ತದೆ ಆ ಮಗುವಿಗೆ. ಆಗ ಯಾರೋ ಒಬ್ಬ ಬೇಡ ಬಂದು ಹೇಳ್ತಾನೆ, ಕಾಗೆಯ ಪದಾರ್ಥ ಮಾಡಿಕೊಡು ಆ ಮಗುವಿಗೆ, ಆ ಮಗು ಹುಷಾರಾಗ್ತದೆ, ಆ ಮಗುವಿಂದ ಲೋಕ ಕಲ್ಯಾಣ ಆಗ್ತದೆ, ಆ ಮಗು ಬೇಕು ಅಂತ ಹೇಳಿದರೆ ಒಂದು ಕಾಗೆಯ ಪದಾರ್ಥವನ್ನು ಮಾಡಿಕೊಡು ಅಂತ. ಯಾರೋ ಒಬ್ಬ ಬೇಡ, ಗೊತ್ತಿಲ್ಲ. ಅದೇ ರೀತಿ ಯಾವುದೋ ಒಂದು ರೀತಿಯಲ್ಲಿ ಕಾಗೆಯನ್ನು ನೋಡ್ಕೊಂಡು ಪದಾರ್ಥ ಮಾಡಿ ಎಲ್ಲ ಕೊಡ್ತಾರೆ, ಅದರ ಎಣ್ಣೆ ಎಲ್ಲ ತೆಗಿತಾರೆ, ಯಾವುದೋ ಅವರು ಹೇಳಿದ ರೀತಿಯಲ್ಲೆಲ್ಲ ಕ್ರಮವನ್ನೆಲ್ಲ ಮಾಡ್ತಾರೆ. ಆ ಮಗು ಎದ್ದು ನಿಲ್ತದೆ. ಅವರ ಕಥೆಯನ್ನು ಅವರು ಹೇಳಿದಂಥ ವಿಚಾರಗಳಿದೆ ಕೆಲವು ಕಡೆ. ಅವರನ್ನು ನೋಡಿ ಅವರು ಹೇಳ್ತಾ ಇದ್ರಂತೆ ಮಲಯಾಳದಲ್ಲಿ, ಕಾಕಂಡೆ ಕರಿ ಕೊಡ್ತಿಟ್ಟು ಕರ್ತಾಯಿ ವೆಚ್ಚಲ್ಲಿ ಅಂತ. ಕಾಗೆಯ ಪದಾರ್ಥ ಕೊಟ್ಟು ನನ್ನನ್ನು ಕಪ್ಪು ಮಾಡಿಬಿಟ್ಟಿ ಅಲ್ಲಮ್ಮ ಅಂತ ಹೇಳಿ. ಆಗ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ಜ್ಞಾನಿಯ ಸ್ಥಿತಿಯೆಲ್ಲ ಯಾವ ರೀತಿ ಇರ್ತದೆ ಅಂತೇಳಿ. ಅದಾದ ನಂತರ ಸ್ವಲ್ಪ ಸಮಯ ಮನೆಯಲ್ಲೇ ಬೆಳೆದರು. ಅದಾದ ನಂತರ ಅವರಿಗೆ ಅರಿವಾಯಿತು, ಆ ಬೇಡನಾಗಿ ಬಂದದ್ದು ಬೇರೆ ಯಾರೂ ಅಲ್ಲ, ಆ ಸರ್ವಶಕ್ತಿಯಾದ ಪರಮೇಶ್ವರನೇ ಬಂದದ್ದು, ಆ ಪರಮೇಶ್ವರನೇ ಹೇಳಿದಂಥ ವಿಚಾರ. ಸತ್ಯವನ್ನು ಸಾರಬೇಕು ನೀನು ಪ್ರಪಂಚಕ್ಕೆ ಅಂತೇಳಿ. ಆ ಸತ್ಯವನ್ನು ಸಾರುವಂಥ ವಿಚಾರ ಯಾವುದು ಈ ಪ್ರಪಂಚದಲ್ಲಿ? ಕಾಲಜ್ಞಾನವನ್ನು ತಿಳಿದ ವಿಚಾರ ಯಾವುದು? ಆ ಪಕ್ಷಿಗಳಲ್ಲಿ ನೋಡಿದರೆ ಅದು ಕಾಗೆ ಅಂತ ಹೇಳ್ತಾರೆ. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾದ ವಿಚಾರಗಳು. ಇದೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಕಷ್ಟ ಅಂತ ಹೇಳೋದು. ಸತ್ಯವನ್ನು ತಿಳಿಲಿಕ್ಕೆ ತುಂಬ ಕಷ್ಟ ಉಂಟು. ಅದಾದ ನಂತರ ಸ್ವಲ್ಪ ವಯಸ್ಸಿನವರೆಗೆ ಊರಿನಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದು ಅಲ್ಲಿಂದ ಹೋದವರು ಎಲ್ಲಿ ಹೋದರು ಅಂತ ಗೊತ್ತಿಲ್ಲ. ಅದಾದ ಮೇಲೆ ಪುನಃ ಶಿವಾನಂದ ಪರಮಹಂಸರ ಜೊತೆ ಸ್ವಲ್ಪ ದಿನ ಕಾಣಲಿಕ್ಕೆ ಸಿಕ್ಕಿದ್ರು. ಅದಾದ ಮೇಲೆ ಪುನಃ ಎಲ್ಲಿ ಹೋದರು ಅಂತ ಗೊತ್ತಿಲ್ಲ. ಅದಾದ ನಂತರ ಸ್ವಲ್ಪ ದಕ್ಷಿಣ ಕನ್ನಡದ ಹತ್ರ ಒಂದೊಂದು ಸ್ವಲ್ಪ ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು. ಕಾಸರಗೋಡು, ಕುಂಬಳೆ, ಮಂಜೇಶ್ವರ ಅಂತಲೇ ಹೇಳಿ, ಮಂಗಳೂರು, ಬಂಟ್ವಾಳ, ಪುತ್ತೂರು ಅಂತೇಳಿ ಸ್ವಲ್ಪ ಗೊತ್ತಾಗಲಿಕ್ಕೆ ಶುರು ಆಯಿತು. ಯಾರೊಬ್ಬರು ಮಹಾಪುರುಷರಿದ್ದಾರಂತೆ, ನಿತ್ಯಾನಂದರು ಅಂತೇಳಿ ಮಹಾಪುರುಷರಿದ್ದಾರಂತೆ ಅಂತೇಳಿ. ಆದರೆ ಅವರು ಹೇಗಿದ್ದರು, ಯಾವ ರೀತಿ ಇದ್ದರು, ಯಾವ ಸ್ಥಿತಿಯಲ್ಲಿದ್ದರು, ಅವರ ಸ್ಥಿತಿ ಏನು ಅಂತೇಳಿ ಇವತ್ತಿನವರೆಗೂ ಅರ್ಥ ಮಾಡಲಿಕ್ಕೆ ಆಗದಂಥ ಒಂದು ವಿಚಾರ. ಸಾಧ್ಯನೇ ಇಲ್ಲ ಅವರ ಸ್ಥಿತಿಯನ್ನು ವರ್ಣನೆ ಮಾಡಲಿಕ್ಕೆ. ಹಿರಿಯರು ಹೇಳಿದ ಕೆಲವು ಕಥೆಗಳು, ನಂಬಿಕೆ, ಅವರ ಸ್ಥಿತಿಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ ಅವರ ಸ್ಥಿತಿ ಅವರಿಗೇ ಗೊತ್ತಿಲ್ಲ. ಒಂದು ಜ್ಞಾನಿಯ ಸ್ಥಿತಿ ಜ್ಞಾನಿಗೆ ಗೊತ್ತಿರೋದಿಲ್ಲ. ನಾನು ಯಾವ ರೀತಿ ಇದ್ದೇನೆ, ನಾನು ಏನು ಮಾಡ್ತಾ ಇದ್ದೇನೆ, ನಾನು ಏನು ಮಾತಾಡಿದೆ, ನಾನು ಏನು ಊಟ ಮಾಡಿದೆ, ನಾನು ಎಲ್ಲಿ ಮಲ್ಕೊಂಡೆ, ಯಾವ ವಿಚಾರವೂ ಆ ಜ್ಞಾನಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವಾದ ಸ್ಥಿತಿ ಇದೆ. ಅಂಥ ಸ್ಥಿತಿಯಲ್ಲಿದ್ದವರು ಭಗವಾನ್ ನಿತ್ಯಾನಂದರು. ಅಂಥ ಜ್ಞಾನಿಗಳ ಪುಣ್ಯ ದಿನವನ್ನು ಇವತ್ತು ನಾವೆಲ್ಲರೂ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಶರಣಾಗತಿಯಿಂದ ಆ ಗುರುದೇವರಿಗೆ ಸ್ವಲ್ಪ ಅಭಿಷೇಕವನ್ನು ಮಾಡುವ. ಎಲ್ಲರೂ ಸೇರಿ ನಾವೇನೋ ತಿಳಿದ ತಪ್ಪು ಮಾಡಿದರೂ ಇವತ್ತಿನ ದಿನ ನಾವೆಲ್ಲರೂ ಒಂದಾಗಿದ್ದೇವೆ. ಇನ್ನು ಮುಂದೆ ಆದರೂ ನಮ್ಮ ಜೀವನದಲ್ಲಿ ಒಳ್ಳೆಯ ದಾರಿ ಸಿಕ್ಕಲಿ ಅಂತೇಳಿ ಒಳ್ಳೆಯ ಒಂದು ಸಂಕಲ್ಪದಿಂದ, ಒಳ್ಳೆಯ ಒಂದು ಪ್ರಾರ್ಥನೆಯಿಂದ ಎಲ್ಲರೂ ಸೇರಿ ಗುರುದೇವರ ಪೂಜೆಯನ್ನು ಬೇಗ ಮುಗಿಸುವ. ಆಟಿ ಮಾಸದ ಧರ್ಮರಕ್ಷಾ ಯಜ್ಞದ ಜ್ಞಾನ ಬಿಂದು ಆಯಿತು, ಗುರುದೇವರ ಅಭಿಷೇಕವೂ ಆಯಿತು, ಈ ದಿನದ ಪೂಜೆಯೂ ಆಯಿತು. ಎಲ್ಲ ಒಟ್ಟಿಗೆ ಬೇಗ ಮುಗಿಸುವ. ಅದಕ್ಕೆಲ್ವಾ? ಸರಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.
ಓಂ ನಮೋ ಭಗವತೆ ನಿತ್ಯಾನಂದ ಮಹಾಗುರುವೇ ಶರಣಂ ಶರಣಂ. ಗುರುವೇ ಶರಣಂ. ಪರಮಾನಂದ ಆತ್ಮಾನಂದ ಸಚ್ಚಿದಾನಂದ ಗುರುವೇ ಶರಣಂ ಶರಣಂ. ನಿತ್ಯಾನಂದ ಗುರುವೇ, ಮಹದಾನಂದ ಗುರುವೇ, ಪರಮಾನಂದ ಗುರುವೇ, ಬ್ರಹ್ಮಾನಂದ ಗುರುವೇ, ಸಚ್ಚಿದಾನಂದ ಗುರುವೇ, ಅನಂತಕೋಟಿ ಗುರುವೇ, ಗುರುವೇ ಶರಣಂ. ನಿತ್ಯಾನಂದ ಗುರುವೇ ಶರಣಂ. ಗುರುವೇ ಶರಣಂ.